ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅವಾಚ್ಯ ಶಬ್ದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿಗೆ ಶಾಕ್ ಕೊಟ್ಟಿದ್ದಾರೆ ಸಭಾಪತಿ ಬಸವರಾಜ ಹೊರಟ್ಟಿ. ಸದನದಲ್ಲಿ ಸ್ಥಳ ಮಹಜರು ಮಾಡಲಿಕ್ಕೆ ಅನುಮತಿಯನ್ನ ನಿರಾಕರಣೆ ಮಾಡಿದ್ದಾರೆ. ಸದನದಲ್ಲಿ ಕುರ್ಚಿ ಟೇಬಲ್ ಪಂಚನಾಮ ಮಾಡ್ತಾರಾ ಅಂತ ಕೇಳಿದ್ದಾರೆ. ಪಂಚನಾಮೆಗೆ ನಮ್ಮಲ್ಲಿ ವಿಡಿಯೋ ಇದ್ರೆ ಮಾಡಬಹುದು, ವಿಡಿಯೋ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದೇನೆ, ಅದರಲ್ಲಿ ಯಾವುದು ಕೂಡ ಕ್ಲಿಯರ್ ಆಗಿಲ್ಲ, ವಿಷಯದಲ್ಲಿ ಹಾಕಿದ್ದಾರೆ ವಿಧಾನ ಪರಿಷತ್ನಲ್ಲಿ ಘಟನೆ ಅಂತ ಹೇಳಿ. ಸಿಟಿ ರವಿಗೆ ಬಂಧಿಸಿದ್ದು ಸುವರ್ಣಸೌಧದ ಕಾಂಪೌಂಡ್ನಲ್ಲಿ, ಸಿಐಡಿಗೆ ಅನುಮತಿ ಕೊಡೋದಿಲ್ಲ ಅಂತ ಹೇಳಿದ್ದೇನೆ, ವಿಧಾನಸೌಧದಲ್ಲಿ ಯಾರಿಗೂ ಬರಲಿಕ್ಕೆ ಅಧಿಕಾರ ಇಲ್ಲ ಅಂತ ಹೇಳಿ. ನೋಡಿ, ಈ ವಿಚಾರ ಇದೆಯಲ್ಲ ಅನೇಕ ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಈ ಘಟನೆ ನಡೆದಿರುವಂಥದ್ದು ಬೆಳಗಾವಿಯ ಸುವರ್ಣಸೌಧದ ಮೇಲ್ಮನೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ. ವಿಧಾನ ಪರಿಷತ್ತಿನಲ್ಲಿ ನಡೆದಿರುವಂಥ ಸಂದರ್ಭದಲ್ಲಿ ರೆಕಾರ್ಡ್ ಆಗಿಲ್ಲ. ಯಾಕೆಂತ ಹೇಳಿದರೆ ಅದಾಗಲೇ ಅಲ್ಲಿನ ಸಭಾಪತಿ ರೂಲಿಂಗ್ ಕೊಟ್ಟಿದ್ದರು. ಸದನ ಆರ್ಡ್ರಲ್ಲಿ ಇರಲಿಲ್ಲ ಅಥವಾ ಸದನ ನಡೀತಾ ಇರಲಿಲ್ಲ. ಸದನ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಪ್ರತಿಯೊಂದು ಕೂಡ ರೆಕಾರ್ಡ್ ಆಗುತ್ತೆ. ಅದು ಲಿಖಿತವಾಗಿಯೂ ಕೂಡ ರೆಕಾರ್ಡ್ ಆಗುತ್ತೆ, ಆಡಿಯೋ ವಿಡಿಯೋ ಕೂಡ ರೆಕಾರ್ಡ್ ಆಗುತ್ತೆ. ಸದನ ಯಾವಾಗ ಮುಂದೂಡಲಾಗುತ್ತೆ ತಕ್ಷಣವೇ ಅಲ್ಲಿನ ಮೈಕ್ಗಳನ್ನು ಆಫ್ ಮಾಡ್ತಾರೆ, ಕ್ಯಾಮ್ರಾಗಳನ್ನು ಆಫ್ ಮಾಡ್ತಾರೆ. ಸದನ ಯಾವಾಗ ಮತ್ತೆ ಸ್ಟಾರ್ಟ್ ಆಗುತ್ತೋ, ಮತ್ತೆ ಸದನ ಆರಂಭ ಆಗುತ್ತೋ, ಕಲಾಪ ಆರಂಭದ ವೇಳೆ ಅಗೇನ್ ಮತ್ತೆ ಆಗುತ್ತೆ. ಆದರೆ ಈ ಘಟನೆ ನಡೀತಲ್ಲ, ಈ ಘಟನೆ ನಡೆಯುವಂಥ ಸಂದರ್ಭದಲ್ಲಿ ಅಲ್ಲಿನ ಮೈಕ್ಗಳು, ಅಲ್ಲಿನ ಕ್ಯಾಮರಾಗಳು ಆಫ್ ಆಗಿತ್ತು. ಆದರೆ ಕೆಲವಷ್ಟು ಜನ ವಿಡಿಯೋಗಳನ್ನು ಕೊಟ್ಟಿದ್ದಾರೆ. ಆದರೆ ಆ ವಿಡಿಯೋದಲ್ಲಿ ಆಡಿಯೋ ಅಸ್ಪಷ್ಟವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆಡಿಯೋ ಕ್ಲಿಯರ್ ಕಟ್ಟಾಗಿ ಸಿಟಿ ರವಿ ಬಳಸಿದ್ದಾರೆ ಎನ್ನುವ ಪದ ಪ್ರಯೋಗ ಇದೆಯಲ್ಲ, ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ ಅನ್ನೋದು ಒಂದು ಭಾಗ. ಇದು ಟೆಕ್ನಿಕಲಿ ಬಸವರಾಜ ಹೊರಟ್ಟಿಯವರು ಹೇಳ್ತಾ ಇರುವಂಥ ಮಾತು. ಇನ್ನು ಎರಡನೇ ವಿಚಾರ ಇದೆಯಲ್ಲ, ಸಿಐಡಿ ಪೊಲೀಸರು ಈ ವಿಚಾರವನ್ನು ಮಹಜರು ಮಾಡಬೇಕಲ್ಲ, ಸ್ಥಳ ಮಹಜರು ಮಾಡಬೇಕು ಅಂದರೆ ಘಟನೆ ನಡೆದಿರುವಂಥ ಸ್ಥಳಕ್ಕೆ ಅವರು ತೆರಳಬೇಕು, ಅದೇ ಮೇಲ್ಮನೆಗೆ ಎಂಟ್ರಿ ಕೊಡಬೇಕು, ಅವರನ್ನು ಯಾವ್ಯಾವ ಜಾಗದಲ್ಲಿ ನಿಂತುಕೊಂಡು ಈ ಪದ ಪ್ರಯೋಗ ಮಾಡಿದರು ಅನ್ನೋದನ್ನು ಗಮನಿಸಬೇಕಾಗತ್ತೆ. ಎಲ್ಲಿಂದ ಯಾರ್ಯಾರು ಕೇಳಿಸ್ಕೊಂಡ್ರು, ಯಾರ್ಯಾರಿದ್ದರು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಆ ಸ್ಥಳದಲ್ಲಿ ನಿಂತ್ಕೊಂಡೇ ಪಡೆಯುವಂಥ ಪ್ರಯತ್ನ ಅದು ಸ್ಥಳ ಮಹಜರು. ಅದರಲ್ಲಿ ಕಾನೂನು ಅಡ್ಡಿ ಏನಾಗ್ತಾ ಇದೆ, ಸಮಸ್ಯೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ವಿಧಾನಸಭೆ ಆಗಲಿ ಅಥವಾ ವಿಧಾನ ಪರಿಷತ್ತಾಗಲಿ ಕಲಾಪದೊಳಗೆ ಈ ಮನೆಯೊಳಗೆ ಬರಲಿಕ್ಕೆ ಪೊಲೀಸರಿಗೆ ಅವಕಾಶ ಇಲ್ಲ. ನಾವಾಗಿಯೇ ಮಾಡಿಕೊಂಡಿರುವಂಥ ಕಾನೂನು. ಮಾರ್ಷಲ್ಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಬಿಳಿ ಬಟ್ಟೆ ಧರಿಸಿರುವಂಥ ಮಾರ್ಷಲ್ಗಳಿಗೆ ಮಾತ್ರ ಅವಕಾಶ ಇರುತ್ತೆ, ಬೇರೆಯವರಿಗೆ ಇಲ್ಲಿ ಅವಕಾಶ ಇರೋದಿಲ್ಲ ಈ ಎರಡೂ ಸದನದೊಳಗೆ. ಸೊ ಹೀಗಾಗಿ ಇಲ್ಲಿ ಮಹಜರು ಮಾಡಲಿಕ್ಕೆ ನಾವು ಅವಕಾಶವನ್ನು ಕೊಡೋದಿಲ್ಲ ಅಂತ ಹೇಳೋದ್ರ ಜೊತೆಗೆ ಯಾರನ್ನು ಮಹಜರು ಮಾಡ್ತಾರೆ, ಅಲ್ಲಿರುವಂಥ ಖಾಲಿ ಕುರ್ಚಿ, ಖಾಲಿ ಟೇಬಲ್ಗಳ ಆಧಾರದಲ್ಲಿ ಮಾಡ್ತಾರಾ ಅಂತ ಹೇಳಿ ಬಸವರಾಜ ಹೊರಟ್ಟಿ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಹಿಂದೆಯೂ ಕೂಡ ಈ ರೀತಿ ಘಟನೆಗಳು ನಡೆದಿದ್ದಾವೆ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ. ಸಿದ್ದರಾಮಯ್ಯವರು ವಿಪಕ್ಷ ನಾಯಕ ಆಗಿದ್ದಂಥ ಸಂದರ್ಭದಲ್ಲಿ ಹೋರಾಟ ಮಾಡ್ತಾ ಇದ್ದರು ಸರ್ಕಾರದ ವಿರುದ್ಧ. ಆ ಸಂದರ್ಭದಲ್ಲಿ ಬೆಂಗಳೂರಿನ ಅವತ್ತಿನ DJ ಆಗಿದ್ದರು, ಪೊಲೀಸ್ ಮಹಾನಿರ್ದೇಶಕರಾಗಿದ್ದಂಥ ಶಂಕರ್ ಬಿದರಿ ಅವರು ಕೂಡ ವಿತ್ ಯೂನಿಫಾರ್ಮ್ ಬಂದಿದ್ದರು, ಒಳಗಡೆ ಬಿಡೋದಿಲ್ಲ ಅಂತ ಹೇಳಿ. ಆ ಸಂದರ್ಭದಲ್ಲಿ ಏನೆಲ್ಲ ಅಗ್ಗಜಗ್ಗಾಟ ನಡೀತು, ಏನೆಲ್ಲ ತಳ್ಳಾಟ ನಡೀತು ಅಂತ ನೋಡಿದ್ದೇವೆ. ಬಟ್ ಇಲ್ಲಿ ಬಸವರಾಜ ಹೊರಟ್ಟಿಯವರು ಇಲ್ಲಿ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇಡೀ ಪ್ರಕರಣ ಬುಡ ಮೇಲಾಗುತ್ತಾ? ಸಿಐಡಿಗೆ ಕೊಟ್ಟು ತಮ್ಮ ರಾಜಕೀಯವಾಗಿಯೋ ಅಥವಾ ಈ ಸತ್ಯ ಅಸತ್ಯತೆ ಹೊರಗೆ ಬರಲಿ ಅಂತ ಸರ್ಕಾರ ಉದ್ದೇಶ ಮಾಡಿತ್ತಲ್ಲ, ಅದೆಲ್ಲವೂ ಕೂಡ ಈಗ ಬುಡ ಮೇಲಾಗುತ್ತಾ? ಹೊರಟ್ಟಿಯವರೇ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ ಕೇಸಿಗೆ ಎಷ್ಟು ಸ್ಯಾಂಕ್ಟಿಟಿ ಉಳಿದುಕೊಳ್ಳುತ್ತೆ, ಇವೆಲ್ಲವೂ ಕೂಡ ಪ್ರಶ್ನೆಯಾಗಿ ಉಳಿದುಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ಹೊರಟ್ಟಿ ಏನು ಹೇಳಿದ್ದಾರೆ ನೋಡೋಣ. ಸ್ಥಳ ಮೇಜರ್ ಮಾಡೋಕ್ಕೆ ಪಂಚನಾಮ ಮಾಡ್ಬೇಕಾದ್ರೆ ಅದು ಬೇಕಲ್ಲ. ಈಗ ಹೆಂಗೆ ಮಾಡ್ತಾರೆ ಪಂಚನಾಮ ಅವರು? ಏನು ಕುರ್ಚಿ ಟೇಬಲ್ ಪಂಚ ಮಾಡ್ತಾರೆ? ಪಂಚ ಮಾಡ್ಬೇಕಾದ್ರೆ ಅವಾಗ ಏನೈತೆ, ನಮ್ಮಲ್ಲಿ ವೀಡಿಯೋ ಇದ್ದರೆ ಮಾಡ್ಬೋದಾಗಿತ್ತು. ನಮ್ಮಲ್ಲಿ ಯಾವುದು ವೀಡಿಯೋ ಇಲ್ಲ. ಈಗ ನಿಮ್ಮಂಥವ್ರು ಯಾರು ವೀಡಿಯೋ ಕೊಟ್ಟರಂಥ ವೀಡಿಯೋ ಈಗ ನಾವೆಲ್ಲ ಇದನ್ನ ಆಗಲೇ ಚೆಕ್ ಮಾಡಾಕ್ತೀನಿ. ಈಗ ಚೆಕ್ ಮಾಡಾಕ್ತೀನಿ, ಅದ್ರಾಗ ಏನು ಕ್ಲಿಯರ್ ಇಲ್ಲ ವಿಡಿಯೋದಲ್ಲಿ.
ಅದು ಚೆಕ್ ಮಾಡಿ ಕ್ಲಿಯರ್ ಇಲ್ಲ ಅಲ್ಲಿ. ಅವ್ರು ನಾನೇನಂತ ಹೇಳಿನ ಅವ್ರಿಗೆ, ಯಾವ ಥರ ನೀವು ಪಂಚನಾಮ ಮಾಡ್ತೀರಿ ನಮಗೆ ತಿಳಿಸಿ, ಅವ್ರನ್ನೆಲ್ಲ ಕರ್ಕೊಂಬಂದು ಮಾಡ್ತೀರೋ. ಇದ್ದ ಸ್ಥಳದಾಗ ಪಂಚನಾಮ ಮಾಡುವಂಥ ಅವಶ್ಯಕತೆ ಇಲ್ಲ. ಇವರು ಸಬ್ಜೆಕ್ಟ್ ಹಾಕ್ಯಾರ. ಸಬ್ಜೆಕ್ಟ್ದಾಗ ಏನಂದ್ರೆ ವಿಧಾನ ಪರಿಷತ್ನಲ್ಲಿ ಘಟನೆ ಅಂತೇಳಿ ನಡೆದದ್ದು. ಅವರು 6:45 ಹೊರಗಡೆ ಅಲ್ಲೇನು ಸ್ಟೆಪ್ ಅದ, ಸ್ಟೆಪ್ನಲ್ಲಿ ಇವ್ರು ಸ್ಟ್ರೈಕ್ ಕುಂತಾರೆ. ಕುಂತು ಆ ಸ್ಟೆಪ್ ದಾಟಿ ಕಂಪೌಂಡ್ ಸುವರ್ಣಸೌಧ ಕಂಪೌಂಡಾಗ ಸ್ಟೆಪ್ ದಾಟಿದ ನಂತರ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡಾರ. ಅದು ಆ್ಯಕ್ಚುಲ ಅವರು ಏನು ಮಾಡ್ಯಾರ ಪ್ಲ್ಯಾನ್ ಅಂದ್ರೆ, ನಾವು ವಿಧಾನಸೌಧ ಮಾಡಿಲ್ಲ, ಹೊರಗೆ ಮಾಡಿವಿ ಅಂತ ಅವ್ರದ್ದು ಒಂದು. ಈ ಕೇಸು ನಮ್ಮದು 19ಕ್ಕೆ ಇಬ್ಬರು ಕಂಪ್ಲೇಂಟ್ ಕೊಟ್ಟರು. 19 ಇಬ್ಬರು ಕಂಪ್ಲೇಂಟ್ ಕೊಟ್ಟು ಇಬ್ಬರು ಕಂಪ್ಲೇಂಟ್ಗಳನ್ನು ನಾವು ತೊಗೊಂಡು ಆ ಎರಡೂ ಕಂಪ್ಲೇಂಟ್ಗಳನ್ನು ನಾವೆಲ್ಲದನ್ನು ಮಾಡಿ ಅದನ್ನು 19 ಕ್ಲೋಸ್ ಮಾಡಿಬಿಟ್ಟು. ಅವರು 19ನೇ ತಾರೀಕು ಅವ್ರೇನು ಕೊಟ್ಟಿದ್ರಲ್ಲ, ಇಬ್ಬರು ಕಂಪ್ಲೇಂಟ್ ಕೊಟ್ಟಾರ. ಇಬ್ಬರು ಕಂಪ್ಲೇಂಟ್ ಕೊಡೋಣ, ಇಬ್ಬರು ಕಂಪ್ಲೇಂಟ್. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು, ಇದು CT ರವಿ ಅವ್ರದ್ದು. ಇಬ್ಬರು ಕಂಪ್ಲೇಂಟ್ ಕೊಟ್ಟರು. ಈ ಕಂಪ್ಲೇಂಟನ್ನು ನಾವು ಸ್ಟಡಿ ಮಾಡಿ ಅವ್ರನ್ನ ಕರೆದು ಮಾತಾಡಿ ಒಪಿನಿಯನ್ ಕೇಳಿ ಎಲ್ಲ ಆದ ನಂತರ ನಾವೇನು ಮಾಡಿದ್ವಿ ಅಂದ್ರೆ, ಈ ರೀತಿ ನಮ್ಮದು ಒಂದು ತೀರ್ಮಾನವನ್ನು ಮಾಡಿ ನಾವು ರೂಲಿಂಗ್ ಕೊಟ್ಟಿವಿ. ಏನಂತೆ ರೂಲಿಂಗ್ ಕೊಟ್ಟು ನಿಮಗೆಲ್ಲ ಗೊತ್ತೈತೆ ಕಾಪಿ. ಅದಾದ ನಂತರ ಮುಂದೆ ಡೆವಲಪ್ಮೆಂಟ್ ಏನಂದ್ರೆ, CT ರವಿ ಎಷ್ಟು ಸರಿ ಕೊಟ್ಟವ? 3 ಸರಿ ಕಂಪ್ಲೇಂಟ್ ಕೊಟ್ಟವ. 2 ಕಂಪ್ಲೇಂಟ್ ಕೊಟ್ಟಾನ. ಈ 2 ಕಂಪ್ಲೇಂಟ್ 19 ಸೇರಿ 3. ಬಟ್ 19 ನೀವು ಲೆಕ್ಕದಾಗ ಇಡಂಗಿಲ್ಲ. ಈಗ 19 2 ಕಂಪ್ಲೇಂಟ್ ಕೂಡಿ ನಾವು ತೀರ್ಮಾನ ಮಾಡಿಬಿಟ್ಟಿವಿ. 19ರದ್ದು ಮುಗಿದೋಗ್ತದೆ. ಇಬ್ಬರು ಕಂಪ್ಲೇಂಟ್ ಕೊಟ್ಟಾರ, ಮುಗಿದೋಗ್ತದೆ. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ 19ಕ್ಕೆ ನಾವು ಕೊಟ್ಟು ಮತ್ತೆ ಯಾಕೆ ಹೇಳ್ತಾರೆ ಸಭಾಪತಿ ಅಂದಿರುತ್ತೆ. ಈಗ ಇವು ಕೊಟ್ಟ ನಂತರ ಇವು ಲಕ್ಷ್ಮೀ ಹೆಸರನ್ನು ಅದ್ರಾಗ ಮೆನ್ಷನ್ ಮಾಡ್ಯಾರ. ಅದಕ್ಕೆ ನಾವು ಒಬ್ಬರ ಕಡೆ ಇದನ್ನು ಮಾಡೋಕ್ಕೆ ಬರೋದಿಲ್ಲ. ಅವ್ರದ್ದು ಒಂದು ಕಂಪ್ಲೇಂಟ್ ಬಂದಾಗ ನೋಡಿದ್ರೆ ಮೊನ್ನೆ ಅವ್ರು ಕಂಪ್ಲೇಂಟ್ ಕೊಟ್ಟಾರ. ಈ ಎರಡನ್ನು ಕೂಡಿ ನಾವು ಅದನ್ನು ಕಂಪ್ಲೇಂಟನ್ನು ಈಗ ನಾವು ನೋಡೀವಿ. ಈಗ ಅದನ್ನು ಅವ್ರು ಇದನ್ನು ಕೊಟ್ಟಾರ, ನಮಗೆ ಕೊಟ್ಟದನ್ನು ನಾವು ನೋಡಿ ಇನ್ನೂ ಅದನ್ನು ನಮ್ಮ ಸೆಕ್ರೆಟ್ರಿಗೆ ನಾಳೆಗೆ ಮಾಡ್ತಾರೆ. ನಾಳೆ ನಾಡ್ದೆ ಕುಂತ್ಕೊಂಡು ಚರ್ಚೆ ಮಾಡಿ ನೋಡಿರ್ತೀನಿ. ನೋಡಿ ನನಗೆ ಕಳಿಸ್ತಾರೆ. ಕಳಿಸಿದ ನಂತರ ಸ್ಥಳ ಮೇಜರ್ ಮಾಡೋಕ್ಕೆ